program sponsored by Diago Finance. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಿಮಗೆ ಒಬ್ಬ ವಿಶೇಷ ಉದ್ಯಮಿಯನ್ನು ಪರಿಚಯ ಮಾಡಲಿಕ್ಕೆ ನಾನು ಬಹಳ ಇಷ್ಟಪಡ್ತಾ ಇದ್ದೀನಿ. ಇವರು ಹಾಸನ ಮೂಲದವರು. ಬೆಂಗಳೂರಿಗೆ ಬಂದು ಸಣ್ಣ ಮತ್ತು ಮಧ್ಯಮ ಉದ್ಯಮ ವಲಯದಲ್ಲಿ ಕಳೆದ ಹಲವಾರು ದಶಕಗಳಿಂದ ಪರಿಣತಿಯನ್ನು ಪಡೆದಿದ್ದಾರೆ ಮತ್ತು ತಮ್ಮದೇ ಆದಂತಹ ಬಿಸ್ನೆಸ್ಸನ್ನು ಸ್ಥಾಪನೆ ಮಾಡಿ ಬಹಳ ಯಶಸ್ಸನ್ನು ಕಂಡವರು. ಜೊತೆಗೆ ಅವರಲ್ಲಿ ಬಹಳ ಒಳ್ಳೆಯ ಕ್ವಾಲಿಟಿ ಏನಪ್ಪ ಅಂತಂದರೆ, ಯುವ ಉದ್ಯಮಿಗಳಿಗೆ ಅವರು ನೀಡ್ತಕ್ಕಂತಹ ಒಂದು ಮೌಲ್ಯಗಳಿರ್ಬೋದು, ಗೈಡೆನ್ಸ್ ಇರ್ಬೋದು, ಅವರ ತಮ್ಮದೇ ಎಕ್ಸ್ಪೀರಿಯನ್ಸನ್ನು ಮುಂದೆ ಇಟ್ಕೊಂಡು ನಿಮಗೆ ಹೇಳ್ತಾರೆ. ಹಾಗಾಗಿ ಶ್ರೇಯಾಂಸ್ ಕುಮಾರ್ ಜೈನ್ ಅವರನ್ನು ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಿಮಗೆ ಪರಿಚಯ ಮಾಡಲಿಕ್ಕೆ ನಾನು ಬಹಳ ಇಷ್ಟಪಡ್ತೀನಿ. ಬನ್ನಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಅವರ ಬಿಸ್ನೆಸ್ ಜರ್ನಿಯ ಯಶೋಗಾಥೆಯನ್ನು ಸ್ವತಃ ಅವರಿಂದಾನೇ ತಿಳ್ಕೊಳ್ಳೋಣ. ಅವರ ಕಂಪನಿ ಯಾವುದು, ಅವರು ಯಾವ ಇಂಡಸ್ಟ್ರಿನಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಇತ್ಯಾದಿ ಎಲ್ಲ ವಿವರಗಳನ್ನು ತಿಳ್ಕೊಳ್ಳೋಣ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಮತ್ತೊಮ್ಮೆ ವೆಲ್ಕಮ್ ಮಾಡೋಣ. ಶ್ರೇಯಾಂಸ್ ಕುಮಾರ್ ಜೈನ್ ಸರ್ ನಮಸ್ತೆ ಸರ್. ಅದಾಗೆ ಹಾಸನದಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಉದ್ಯಮ ವಲಯದಲ್ಲಿ ನೀವು ಮೂಡಿದಂಥ ದೊಡ್ಡ ಛಾಪು ನಮಗೆಲ್ಲ ಕೂಡ ಬಹಳ ಇನ್ಸ್ಪೈರ್ ಆಗಿರುವಂಥದ್ದು. ಹಾಗಾಗಿ ನಿಮ್ಮ ಬಿಸ್ನೆಸ್ ಜರ್ನಿಯ ಯಶೋಗಾಥೆಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ. ಸರ್, ಒಂದು ನಾನು ಹೇಳಬೇಕು ಅಂದರೆ, ನಾವು ಬೆಂಗಳೂರಿಂದ ಆಚೆ ಬೆಳೆದಿದ್ದರಿಂದ ನಮಗೆ ಒಂದು ಸಾಮಾಜಿಕ ಕಳಕಳಿ ಜಾಸ್ತಿ ಇತ್ತು. ಇಲ್ಲಿ ಬೆಂಗಳೂರಲ್ಲಿ ಯಾರು ಕೇರ್ ಮಾಡಲ್ಲ ಇವತ್ತು. ಬಟ್ ನಾವು ಬಂದಂಥ ಕಾಲದಲ್ಲಿ ನಾವು ಬೆಳೆದಂಥ ವಾತಾವರಣ ಹೇಗಿತ್ತು ಅಂದರೆ, ಇವತ್ತು ನನ್ನ ಜೊತೆ ಓದಿದ್ದಂಥ ಒಂದು 60 ಜನದಲ್ಲಿ ಸುಮಾರು 55 ಜನ ನಂದು ಪ್ರೈಮರಿ ಸ್ಕೂಲ್ ಫ್ರೆಂಡ್ಸ್ ಇವತ್ತು ಟಚ್ಚಲ್ಲಿದ್ದಾರೆ. ದಟ್ಸ್ ದ ಬಾಂಡಿಂಗ್ ದಟ್ ವಿ ಆಲ್ ಗ್ರೂ ಅಪ್ ವಿತ್. ಇವತ್ತು ಬೆಂಗಳೂರಿಗೆ ಬಂದಾದಮೇಲೆ ಇಲ್ಲಿಗೆ ಬಂದಾಗ ಇಟ್ ಸೆಲ್ಫ್ ಅಸ್ ಎ ನಮಗೆ ವಿವರ್ ಒಂದು ಪಾಂಡಿಂದ ಆಚೆಗೆ ಬಂದಂಥ ಫಿಶ್ ಆಗೋಗಿದ್ದು. ನಾವು ಇದೇನಿದು ಹೊಸ ಜೀವನ, ಹೊಸ ಇದು ಯಾವುದೋ ಫಾರಿನ್ ದೇಶ, ದೊಡ್ಡ ನಗರ, ನಾವು ಕೇಳ್ದಂಥ ನಮ್ಮ ಭಾಷೆ, ನಮ್ಮ ಊರಲ್ಲಿ ಹೋಗ್ಲಾ ಬಾರ್ಲಾ ಭಾಷೆ ಹಾಸನಲ್ಲಿ. ಇಲ್ಲಿ ಬೆಂಗಳೂರಿಗೆ ಬಂದು ಹೋಗ್ಲಾ ಬಾರ್ಲಾ ಅಂದ ತಕ್ಷಣ ಇವ್ರು ಯಾವುದೋ ಹಳ್ಳಿಯಿಂದ ಬಂದಿದ್ದಾರೆ ಮಕ್ಕಳು, ಏನೋ ಒಂದು ಕಸಿವಿಸಿ. ನಮಗೆ ಎಷ್ಟು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು ಅಂದರೆ, ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ ಆಚೆಗೆ ಬರೋದೇ ಒಂದು ಚಾಲೆಂಜ್ ಅನ್ನಿಸ್ತಾ ಇತ್ತು. ಇವತ್ತು ನಾವು ಥೇಮ್ಸಲ್ಲಿ ಮಾತಾಡ್ಬೋದು, ಬಟ್ ಅವತ್ತು ಬಂದಾಗ. ನೀವು ಯಾವತ್ತು ಬಂದ್ರಿ ಸರ್ ಬೆಂಗಳೂರಿಗೆ? ಯಾವ್ದು ಸರ್, ನಾನು ಬಂದಿದ್ದು 87 ಬಂದೆ. 87 ಬಂದು ಮತ್ತೆ ಬೆಂಗಳೂರಲ್ಲಿ ನಾನು 8, 9, 10ನೇ ಕ್ಲಾಸು ಬೆಂಗಳೂರಲ್ಲೇ ನನ್ನ ಹೈಸ್ಕೂಲ್ ನಾನು ಬೆಂಗಳೂರಲ್ಲಿ ಮಾಡಿದ್ದು. ಬಟ್ ನಾನು ಹೈಸ್ಕೂಲಿಗೆ ಬಂದಾಗ ಆಗ್ಲೇ ಐ ಸ್ಟಾರ್ಟೆಡ್ ಫೀಲಿಂಗ್ ದಟ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನಾವು ಡೈಲಿ ಎಣ್ಣೆ ಹಚ್ಕೊಂಡು ಸ್ಕೂಲಿಗೆ ಬರೋದು, ಐರನ್ ಇಲ್ದಲ್ಲೇ ಇರೋದು, ನಮ್ಗೆ ಇವೆಲ್ಲ ಅಭ್ಯಾಸನೇ ಇಲ್ಲ. ನಾವು ಶೂಸ್ ಹಾಕೊಂಡೇ ಊರಲ್ಲಿ ಓಡಾಡ್ದವ್ರಲ್ಲ. ದಿನ ಚಪ್ಪಲಿ ಹಾಕೊಂಡು ಯಾರ ಮನೇಲಿ ಚಪ್ಪಲಿ ಬಿಡ್ತಾ ಇದ್ವು, ಎಲ್ಲೋ ಆಟ ಆಡ್ಕೊಂಡು ಆ ಥರ ಬೆಳೆದಂಥ ಫುಲ್ ಫ್ರೀಯಾಗಿ ನಮ್ಮದೇ ಆದ ಒಂದು ಜೀವನ ಇದ್ದಂಥವರು ತಗೊಂಬಂದು ಇಲ್ಲಿಗೆ ಒಂದೇ ಸಲ ಕಾಡಿಂದ ತಗೊಂಬಂದ್ಬಿಟ್ಟು ಯಾವುದೋ ಬಿಲ್ಡಿಂಗ್ಗಳಿರೋ ಸಿಟಿನಲ್ಲಿ ಬಿಟ್ಬಿಟ್ರೆ ನಾವು ಕಳೆದೋಗ್ಬಿಟ್ಟಿದ್ದು. ಸ್ವಲ್ಪ ತಬ್ಬಿಬಾದು. ಇಟ್ ಟುಕ್ ಮಿ ಮೋರ್ ದೆನ್ 3 years. ನಾನು ಕಾಲೇಜ್ಗೆ ಹೋದಾಗ ಅಟ್ಲೀಸ್ಟು ನಾನು ನಿಜವಾಗ್ಲೂ ನಿಜ ಹೇಳಬೇಕು ಅಂದರೆ, ನಾನು ಕಾಲೇಜ್ಗೆ ಹೋದಾಗಲೇ ಫಸ್ಟ್ ಟೈಮು, ಅದು ಬೆಂಗಳೂರಿಗೆ ಬಂದಾಗಲೇ ಫಸ್ಟ್ ಟೈಮ್ ಪ್ಯಾಂಟ್ ಹಾಕೊಂಡಿದ್ದು. ನಾವು ಅದನ್ನು ಪ್ಯಾಂಟ್ಗಳು ನೋಡ್ದಲ್ಲೇ ಅಷ್ಟು ಚೆಂದಾಗಿ ಬೆಳೆದಂಥವ್ರು ಊರಲ್ಲಿ. ಇಲ್ಲಿ ಬೆಂಗಳೂರಿಗೆ ಬಂದ ತಕ್ಷಣ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಹೊಸ ಒಂದು ಜೀವನ ನೋಡ್ದಂಗೆ ಆಗೋಯ್ತು. ಎಸ್ ಸರ್. ಅದೇ ಥರ ಹೇಳ್ಕೊಂಡು ಹೋದರೆ, ಲೈಕ್ ನನ್ನ ಕಾಲೇಜಿಗೆ ಬಂದ ಮೇಲೆ ಇಟ್ ವಾಸ್ ಎ ನ್ಯೂ ಜರ್ನಿ ಫಾರ್ ಮೀ. ನನಗೆ ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿದ್ರು. ಅದೇ ಥರ ಐ ಹ್ಯಾಡ್ ವೆರಿ ಗುಡ್ ಲೆಕ್ಚರರ್ಸ್. ಒಂದು ಯಾವ ಕಾಲೇಜ್ ಸರ್? ಸರ್, ನಾನು KLE ಕಾಲೇಜು. ಅಲ್ಲಿ ನಿಜವಾಗ್ಲೂ ಇವತ್ತು ಒಬ್ರು ಲೆಕ್ಚರರ್ ಜ್ಞಾಪಿಸ್ಕೋಬೇಕು, ಕ್ಯಾಪ್ಟನ್ ಗವಿ ಅಂತ. ಅವರು NCC ಆಫೀಸರು. ನಮಗೆ ಸ್ಟ್ರಿಕ್ಟ್ ಆಗಿದ್ರ? ಅಲ್ಲ, ಸ್ಟ್ರಿಕ್ಟ್ ಅನ್ನೋದಕ್ಕಿಂತ ಅವರು NCC ಆಫೀಸರ್ ಆಗಿದ್ದರು. ಆ್ಯಂಡ್ ಅವರು ವ್ಯಾಲ್ಯೂಸ್ಗಳು, ಅವರು ಒಂದೊಂದು ಕ್ಷಣದಲ್ಲೂ ನೀವಿಂಥ ಒಳ್ಳೆ ಮನೆಯಿಂದ ಬಂದಿದ್ದೀರಾ, ಈ ಥರ ಮಾದರಿಯಾಗಿರಬೇಕು, ಅವ್ರ ಹೆಸರುಗಳ್ನ ಉಳಿಸ್ಬೇಕು. ಆ್ಯಂಡ್ ಅದು ಒಂದು ಚಂಚಲ ವಯಸ್ಸು ನಮಗೂ. ಅದು ನಾನು ಹೇಳಿದ್ನಲ್ಲ, ನಾವು ಹಾಸನಂತ ಸಣ್ಣ ಊರಿಂದ ಬಂದು ಬೆಂಗಳೂರಲ್ಲಿ ಅದನ್ನು ನೋಡಬೇಕು ಇದನ್ನು ನೋಡಬೇಕು ಅನ್ನೋ ವಯಸ್ಸಲ್ಲಿದ್ದಾಗ, ಆ್ಯಂಡ್ ಹಿ ಗೈಡೆಡ್ ಅಸ್, ಈ ಥರ ಮಾಡಬಾರ್ದು, ಹೌ ಯು ಶುಡ್ ಬಿ ಡಿಸಿಪ್ಲಿನ್. ನಿಜವಾಗ್ಲೂ ಇವತ್ತು ನಾನು ಜ್ಞಾಪಿಸ್ಕೊಂಡಾಗೆಲ್ಲ ನಾನು ಹೇಳ್ತೀನಿ, ನನ್ನ ಮಕ್ಳಿಗೂ ಹೇಳ್ತೀನಿ, ಈ ಥರ ಲೆಕ್ಚರರ್ಸ್ಗಳು ಕೈ ಹಿಡಿದು ನಮಗೆ ಒಂದು ತಿದ್ದಿದಾಗ
ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ ಸರ್. ಅದೇ ಥರ ಐ ಹ್ಯಾಡ್ ವೆರಿ ಗುಡ್ ಎಕ್ಸ್ಪೋಜರ್ಸ್. ನನ್ನ ಸ್ಕೂಲ್ ಫ್ರೆಂಡ್ಸಿಂದ ಹಿಡಿದು ಕಾಲೇಜ್ ಫ್ರೆಂಡ್ಸಿಂದ ಹಿಡಿದು MBA ಫ್ರೆಂಡ್ಸ್ ಆಗಲಿ, ಹೊರಗಡೆ ಫ್ರೆಂಡ್ಸ್ ಆಗಲಿ, ಅವರೇ ಬೆನ್ನೆಲುಬಾಗಿ ಇನ್ ಎವ್ರಿ ಪಾರ್ಟ್ ಆಫ್ ಮೈ ಲೈಫ್ ದೇವ್ ಸ್ಟುಡ್ ಬೈ ಮೀ. ನನಗೆ ಒಳ್ಳೆ ನಿಜವಾಗ್ಲೂ ಒಂದು ಗ್ರೋತ್ ಅಂದರೆ ಇವತ್ತು ನಾನು ಎಲ್ಲರಿಗೂ ಹೇಳೋದು, ನನಗೇನಪ್ಪ ನಾನು ದುಡ್ದಿರೋದು ಇಷ್ಟು ಅಂದರೆ ಐ ಅರ್ನ್ಡ್ ವೆರಿ ಗುಡ್ ಫ್ರೆಂಡ್ಸ್ ಥ್ರೂ ಔಟ್ ಮೈ ಲೈಫ್. ನಾನು ಎಲ್ಲೇ ಹೋದ್ರೂ, ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ನಿಂತ್ಕೊಂಡ್ರೂ ಜೋಬಲ್ಲಿ ₹1 ಇಲ್ಲ ಅಂದ್ರೆ ನಾನು ಗೆದ್ಕೊಂಬರೋ ಅಷ್ಟು ತಾಕತ್ತಿದೆ. ಇದಕ್ಕೆ ದೆರ್ ಇಸ್ ನೋ ರಿಪ್ಲೇಸ್ಮೆಂಟ್ ಫಾರ್ ಇಟ್. ಕರೆಕ್ಟ್. ನಿಜ. ಇವತ್ತಿನ ಸಂದರ್ಭದಲ್ಲಿ ಈ ಸ್ನೇಹಿತರ ನೆಟ್ವರ್ಕ್ ಬಹಳ ನಿರ್ಣಾಯಕ ಪಾತ್ರ ವಹಿಸುತ್ತೆ ಪ್ರತಿಯೊಂದು ಬೆಳವಣಿಗೆಯಲ್ಲಿ. ಹೌದು ಸರ್, ಹೌದು. ಯಾಕೆಂದರೆ ಇವತ್ತು ನಮ್ಮ ಈಗಿನ ಒಂದು ಏನು ಸ್ಪೀಡ್ ಲೈಫ್ ಇದೆ, ವಿ ಆರ್ ಮಿಸ್ಸಿಂಗ್ ಲಾಟ್ ಆಫ್ ವ್ಯಾಲ್ಯೂಸ್ ಸರ್. ಕರೆಕ್ಟ್. ಆ ವ್ಯಾಲ್ಯೂಸ್ಗಳು ವಿ ಆರ್ ಫೌಂಡ್ ದಟ್. ಇವಾಗ ನಾನು ಬಿಸ್ನೆಸ್ಸಲ್ಲೂ ಅಷ್ಟೇ, ಐ ಬೀನ್ ಡೂಯಿಂಗ್ ವೆರಿ ವೆಲ್ ಬಿಕಾಸ್ ಆಲ್ ಮೈ ಫ್ರೆಂಡ್ಸ್ ಹ್ಯಾವ್ ಬೀನ್ ಹೆಲ್ಪಿಂಗ್ ಮೀ. ಕರೆಕ್ಟ್. ಆ ಥರದಲ್ಲಿ ತುಂಬ ಇದಾಗಿದೆ ಸರ್. ನಿಜ. ಸೊ ಅಗೇನ್ ನಿಮ್ಮ ಜರ್ನಿ ಬಗ್ಗೆ ಬರೆದಿದ್ರೆ ಕಾಲೇಜಲ್ಲಿ ಓದಿದ್ರಿ. ಸೊ ನಂತರ ಯಾವ ರೀತಿಯಲ್ಲಿ ನೀವು ಉದ್ಯಮಿ ಆದ್ರಿ, ಉದ್ಯಮ ಪ್ರಪಂಚಕ್ಕೆ ಯಾವ ರೀತಿ ಬಂದ್ರಿ ಅಂತ? ಸರ್, ಕೆಟ್ಟ ಮೇಲೆ ಪಟ್ನ ಸೇರು ಅನ್ನಂಗೆ ನಮ್ಮ ತಂದೆ 1969 ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ರು. 1969 ಬಿಫೋರ್ ಉದಾರೀಕರಣಕ್ಕಿಂತಲೂ ಮುಂಚಿನ ಕಾಲದಲ್ಲಿ ಉದ್ಯಮಿ ಆಗಿದ್ರು. ನಮ್ಮ ಹಾಸನ್ನಲ್ಲಿ ನಮ್ಮ ತಂದೆಯವರು ಒಂದು ಸ್ವಲ್ಪ ನಮ್ಮಂಗೆನೆ, ಅವರೇನು ನಾನು ನಮ್ಮೂರಲ್ಲೇ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು ಅಂದಾಗ 22ನೇ ವರ್ಷದಲ್ಲಿ, ಅವ್ರು 16 ವರ್ಷದಲ್ಲಿ ಮನೆ ಬಿಟ್ಟು ಹೋದವರು, 22 ಬಾಂಬೆನಲ್ಲಿ ಇದ್ದಂಥವ್ರು 22ನೇ ವಯಸ್ಸಿಗೆ ಹಾಸನಿಗೆ ಬರ್ತಾರೆ. ಅಲ್ಲೇ ನಾನು ಇಂಡಸ್ಟ್ರಿ ಮಾಡಬೇಕು, ನಮ್ಮೂರಲ್ಲಿ ಏನೋ ಉದ್ಧಾರ ಮಾಡಬೇಕು ಅಂತ ಬಂದವರು. ಅನ್ಇಮ್ಯಾಜಿನೇಬಲ್. ಇವತ್ತು ಹಾಸನ ಅಂದರೆ ನಮ್ಮೂರಿಗೆ ಹೋಗ್ಬಿಟ್ಟು ಏನಾದರೂ ಇಂಡಸ್ಟ್ರಿ ಮಾಡಬೇಕು ಅಂದರೆ ಇವತ್ತು ನನಗೆ ಅನ್ಇಮ್ಯಾಜಿನೇಬಲ್ಲೇ. ಯಾಕೆಂದರೆ ಬೆಂಗಳೂರು ಆಚೆ ಕಡೆ ಯಾವುದಾದ್ರೂ ಇಂಡಸ್ಟ್ರಿ ಸಕ್ಸಸ್ ಆಗಿದೆ ಅಂದರೆ ಅದು ವೆರಿ ಕಮ್ಮಿ. ಹೌದು ಸರ್. ಇವತ್ತು ಅರ್ಧ ಇಂಡಸ್ಟ್ರಿ ನಮ್ಮ ಸಣ್ಣ ಕೈಗಾರಿಕೆಗಳಲ್ಲಿ ನಿಜ ಹೇಳಬೇಕು ಅಂದರೆ ಎಲ್ಲ ಬೆಂಗಳೂರು ಸೆಂಟ್ರಿಕ್ ಆಗಿ ಇದೆ. ಬೆಂಗಳೂರು ಸೆಂಟ್ರಿಕ್ಕು. ಆ್ಯಂಡ್ ಈ ಯಾವ ಸರ್ಕಾರ ಕಾರ್ಯಕ್ರಮದಿಂದ ನೀವು ಸಕ್ಸಸ್ ಆಗಲ್ಲ. ನಿಮ್ಮ ಹಣೆ ಬರ, ಲಕ್ಕು, ನಿಮ್ಮ ಜಾತಕದಿಂದ ಇವತ್ತು ಉದ್ಧಾರ ಆಗಿ ಹೆಂಗೋ ನಡೀತಾ ಇದ್ದೇನೆ ಹೊರತು ಏನೂ ಅಲ್ಲ. ಆ್ಯಂಡ್ ಬೈ 1980s ಹಿ ಫೇಲ್ಡ್ ಸರ್. ಲೈಕ್ ಮತ್ತೆ 1984 ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸಕ್ಕೆ ಸೇರಿದ್ರು. ಅವಾಗ ನಾವೆಲ್ಲ ಬೆಂಗಳೂರಿಗೆ ಬಂದ್ವು. 87 ನಮ್ಮನ್ನು ಬೆಂಗಳೂರಿಗೆ ಕರ್ಕೊಂಬಂದು ಇಲ್ಲಿಗೆ ಸ್ಕೂಲ್ಗೆ ಹಾಕಿ ಇಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಸರ್. ದಟ್ ವಾಸ್ ಅವರ್ ಜರ್ನಿ. ನಮ್ಮ ಇಲ್ಲಿಂದ ಒಂದು 200 ಕಿಲೋಮೀಟ್ರು ಬೆಂಗಳೂರು ನಡ್ಕೊಂಬಂದಂಥ ಜರ್ನಿ. ಕೆಟ್ಟ ಪಟ್ಟಣ ಸೇರಿ ಬೆಂಗಳೂರಿಗೆ ಬಂದು ನಾವು ಸೇರ್ಕೊಂಡಿದ್ದೀವಿ ಸರ್. ಇಲ್ಲಿಗೆ ಬಂದ ಮೇಲೆ ಮೈ ಡ್ಯಾಡ್ ಗಾಟ್ ಮೋರ್ ಆಪರ್ಚುನಿಟೀಸ್. ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡಿದ್ರು. ಆ್ಯಂಡ್ ಅವರು ತಮ್ಮ ಜೀವನದಲ್ಲಿ ನಾನು ಏನು ಕೆಟ್ಟಿದ್ದನ್ನು ನೋಡಿದ್ದೆ, ಜನ ನೋಡಿದ್ದನ್ನು ನೋಡಿದೆ, ಆ್ಯಂಡ್ ಐ ಸಾ ದ ಸಕ್ಸಸ್. ಆವಾಗ ನಮ್ಮ ತಂದೆ ಯಾವಾಗಲೂ ಹೇಳೋದು, ಇವತ್ತು ಹೇಳ್ತೀನಿ, ಸಣ್ಣ ಕೈಗಾರಿಕೆ ಯಾರಿಗೂ ಮಾಡಬೇಡಿ ಅನ್ನೋರು. ನಾನು ಯಾಕೆ ಅನ್ನೋರು. ಬಟ್ ಅದೇ ಥರ ವೆನ್ ಐ ಸಾ ಹಿಮ್ ಗ್ರೋ, ದಟ್ ವಾಸ್ ತುಂಬ ನಮಗೆ ಎನ್ಕರೇಜ್ಮೆಂಟು. ನಮ್ಮಪ್ಪ ಇಷ್ಟೊಂದು ಚೆನ್ನಾಗಿ ಮಾಡಿದಾರಲ್ಲ, ನಾವು ಮಾಡಬೇಕು ಅನ್ನೋ ಒಂದು ಧ್ಯೇಯ ಇತ್ತು. ನನಗೂ MBA ಆದಮೇಲೂ ತುಂಬ ಹೇಳಿದ್ರು, ಎಲ್ಲಾದರೂ ಕಾಲೇಜಲ್ಲಿ ಒಂದು ಲೆಕ್ಚರರ್ ಆಗೋಗ್ಬಿಡು, ವರ್ಷದಲ್ಲಿ ಅರ್ಧ ರಜನೇ ಇರುತ್ತೆ, ಆರಾಮಾಗಿರ್ಬೋದು, ಇಲ್ಲ ಬ್ಯಾಂಕಿಗೆ ಕೆಲಸಕ್ಕೆ ಸೇರ್ಕೊಂಬಿಡು. ನಾನು ಓದಿದ್ದೆ ಸರ್, BCom ಆಗಿತ್ತು, MBA ಆಯಿತು, ಎಲ್ಲಾದರೂ ಕೆಲಸಕ್ಕೆ ಸೇರು ಅಂತ. ಇಲ್ಲ, ಸಣ್ಣ ಕೈಗಾರಿಕೆ ಅಂತ ಅಲ್ಲ, ಬಟ್ ಬಿಸ್ನೆಸ್ ಮಾಡಬೇಕು. ನಮ್ಮಪ್ಪ ಇಷ್ಟು ಕಷ್ಟಪಟ್ಟು ಒಂದು ಬಿಸ್ನೆಸ್ ಸೆಟಪ್ ಮಾಡಿದ್ದಾರೆ, ನಾನು ಯಾಕೆ ಕೈ ಬಿಟ್ಟು ಹೋಗಬೇಕು? ಐ ಶುಡ್ ಜಾಯಿನ್ ಹ್ಯಾಂಡ್ಸ್ ವಿತ್ ಹಿಮ್. ನಾನು ಹೇಳಿದೆ, ಇವತ್ತು ಮೋಸ್ಟ್ ಆಫ್ ದ ಇಂಡಸ್ಟ್ರೀಸ್ ಮಕ್ಕಳು ಬಂದು ಕೆಲಸ ಮಾಡಲಿಕ್ಕೆ ಒಪ್ಕೊಳ್ಳಲ್ಲ. ನನಗೇನು ಇಲ್ಲ, ನಾನು ನಮ್ಮ ಅಪ್ಪನ ಜೊತೆ ನಿಂತ್ಕೊಂಡು ವಿ ಶುಡ್ ಮೇಕ್ ಇಟ್ ಗ್ರೋ ಅಂತ. ಅಲ್ಲ, ಇದು ನನಗೆ ಭಾಳ ವಿಶೇಷ ಅಂತ ಅನಿಸುತ್ತೆ. ಸಾಮಾನ್ಯವಾಗಿ ನಿಮ್ಮ ನೋಡಿ, ಎಲಿಜಿಬಿಲಿಟಿ ಇತ್ತು, BCom ಆಗಿತ್ತು, ಎಲ್ಲನೂ ಇತ್ತು, ಬೆಂಗಳೂರಿನಲ್ಲೇ ಇದ್ರಿ, ಸಿಟಿನಲ್ಲೇ ಇದ್ದರು, ಖಂಡಿತವಾಗಿ ಕೂಡ ಒಂದು ಕಡೆ ಉದ್ಯೋಗ ಸಂಬಳ ಪಡ್ಕೊಂಡು ಆರಾಮಾಗಿ ಇರ್ಬೋದಿತ್ತು. ಬಟ್ ನೀವು ಅದನ್ನು ಬಿಟ್ಟು ನಿಮಗೆ ಬಿಸ್ನೆಸ್ ಮ್ಯಾನ್ ಆಗಬೇಕು, ಉದ್ಯಮಿ ಆಗಬೇಕು ಅಂತಂದ್ರೆ ನೀವು ಆ ಒಂದು ಪ್ಯಾಷನ್ ನಿಮ್ಮಲ್ಲಿತ್ತು, ಆ ನಿರ್ಧಾರ ಅದು ನಿಮ್ಮನ್ನು ಕೈ ಹಿಡಿಸ್ತಾರೆ. ಒಂದು ನಾನು ನಮ್ಮ ತಂದೆಯವ್ರು ಕೆಟ್ಟಿದ್ದನ್ನು ನೋಡಿ, ಹಾಗೆ ಅವರು ಹೌ ಹಿ ಕೇಮ್ ಬ್ಯಾಕ್ ಅನ್ನೋದು ನೋಡಿದ್ನಲ್ಲ, ದಟ್ ವಾಸ್ ಮೋರ್ ಎಂಕರೇಜಿಂಗ್. ಇವತ್ತು ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ, ಮಕ್ಕಳು ನಿಮ್ಮ ಜೊತೆ ಚಿಕ್ಕ ವಯಸ್ಸಿಂದನೂ ನಿಮ್ಮ ಕಷ್ಟಗಳನ್ನ ತೋರಿಸ್ಬೇಕು, ಬರೀ ಸುಖಗಳನ್ನ ತೋರಿಸ್ಬಾರ್ದು. ಮಕ್ಕಳು ಕೇಳಿದ್ದನ್ನೆಲ್ಲ ತಕ್ಷಣ ಕೊಡಬಾರ್ದು. ಕಷ್ಟಗಳು ತೋರಿಸಿ ಸುಖ ತೋರಿಸ್ಬೇಕು. ನಾವು ನಮ್ಮಪ್ಪ ತೋರಿಸೋದೇ ಬೇಕಾಗಿರಲಿಲ್ಲ, ಅವ್ರ ಕಷ್ಟಗಳು ನಾವು ನೋಡ್ಬಿಟ್ಟಿದ್ವು. ಕರೆಕ್ಟ್. ಅದೇ ನಾವು ಯಾವಾಗ ಸುಖ ನೋಡೋದು,
ಈ ಥರನೂ ಇರ್ಬೋದಲ್ವಾ. ಸೊ ವಿ ಶುಡೆಂಟ್ ಗಿವ್ ಅಪ್. ಬಿಸ್ನೆಸ್ಸು ಒಂದು 100 ಜನಕ್ಕೆ ಉದ್ಯೋಗ ಕೊಡ್ತಾ ಇದ್ದಾರೆ. ಆ್ಯಂಡ್ ಸಮಾಜದಲ್ಲಿ ನಿಮಗೆ ಸಿಗೋವಂಥ ಒಂದು ಸ್ಥಾನಮಾನ ಅದನ್ನೆಲ್ಲ ನೋಡಿದಾಗ ಇಲ್ಲ, ಒಂದು ಉದ್ಯಮ ನಮ್ಮದೇ ಇರಬೇಕು. ಆ್ಯಂಡ್ ಇನ್ನೊಂದು ಸರ್, ಸಣ್ಣ ಕೈಗಾರಿಕೆಗಳಿಗೆ ಬರೋರಿಗೆಲ್ಲ ಒಂದು ಬ್ಯಾಕ್ ಆಫ್ ದರ್ ಮೈಂಡ್, ಅದು ನಾವು ಯಾರ ಕೆಳಗಡೆನೂ ಕೆಲಸ ಮಾಡಬಾರ್ದು ಅನ್ನೋ ಜನನೇ ಬರೋದು ಇಲ್ಲಿಗೆ, ಇಂಡಸ್ಟ್ರಿ ಮಾಡೋಕ್ಕೆ ಅಥವಾ ಬಿಸ್ನೆಸ್ ಮಾಡೋಕ್ಕೆ. ಇವಾಗ ಯಾರ ಹೇಳಿದ್ದನ್ನು ಕೇಳೋ ಅಂಥವ್ರು ಯೂಶಲಿ ಬಿಸ್ನೆಸ್ಸಿಗೆ ಬರೋಲ್ಲ. ಅವರೆಲ್ಲ ಒಂದು ಕಡೆ ಕೆಲಸ ಮಾಡ್ಕೊಂಡು ಯಾವನೋ ಹೇಳಿದ್ದನ್ನು ಕೇಳ್ಕೊಂಡು ಕೊಟ್ಟಷ್ಟು ಇಸ್ಕೊಂಡು ಕಂಫರ್ಟ್ ಝೋನಲ್ಲಿ ಇರ್ತಾರೆ. ಇಲ್ಲಿ ಕಂಫರ್ಟ್ ಝೋನ್ ಅಲ್ಲ, ಬೇಸಿಕ್ಲಿ ನಮಗೆಲ್ಲ ಏನಂದರೆ ಕೆಲವು ಹುಚ್ಚರುಗಳು ಇರ್ತಾರಲ್ಲ ನಮ್ಮಂಥವ್ರು, ಯಾರೋ ಹೇಳಿದ್ದನ್ನು ನಾವು ಕೇಳೋಕ್ಕಾಗಲ್ಲ. ಸೊ ಕಷ್ಟನೋ ಸುಖನೋ ನಮ್ಮದೇ ಸ್ವಂತ ಉದ್ಯಮ ಮಾಡಬೇಕು ಅಂತಲೇ ಬೇಸಿಕ್ಲಿ ನೀವು ನೋಡಿ. ಯಾವುದೇ ಸಣ್ಣ ಕೈಗಾರಿಕೆಗಳಾಗಲಿ ಅಥವಾ ದೊಡ್ಡ ಕೈಗಾರಿಕೆ, ಯಾರು ಬಿಸ್ನೆಸ್ಸಿಗೆ ಬರ್ತಾನೆ ಹಿ ವಿಲ್ ಆಲ್ವೇಸ್ ಬಿ ವರ್ಕಿಂಗ್ ಆನ್ ಹಿಸ್ ಓನ್. ಅಲ್ಲ, ಅದೊಂದು ಆಕ್ಚುಲಿ ಯುನೀಕ್ ವ್ಯಾಲ್ಯೂ ಅಂತ ನಂಗೆ ಅನಿಸ್ತಾ ಇದೆ. ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನಿದೆ ದಟ್ ಈಸ್ ಮೋರ್ ಇನ್ ಬಿಸ್ನೆಸ್ ಮ್ಯಾನ್. ಯೂಶಲಿ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಬರೋದೇ ಅಥವಾ ಇರೋರೇನೆ ಇಲ್ಲಿ ಬಿಸ್ನೆಸ್ಸಿಗೆ ಬರೋದು ಅನಿಸುತ್ತೆ. ಕರೆಕ್ಟ್, ಆ ಥರ. ಸೊ ನಾನು ಬೈ 98 ಅಷ್ಟೊತ್ತಿಗೆ ನಂದು MBA ಆದಮೇಲೆ ಐ ಜಾಯಿನ್ ಮೈ ಫಾದರ್ ಫುಲ್ ಟೈಮ್. ನಾನು ಯೂಶಲಿ 90ಇಂದನೂ ನಾನು ನಮ್ಮ ತಂದೆ ಜೊತೆ ಕೆಲಸ ಮಾಡ್ತಾಯಿದ್ದೆ. ಬೈ 98 ಐ ಕೇಮ್ ಆ್ಯಂಡ್ ಜಾಯಿನ್ ಮೈ ಡ್ಯಾಡ್. ಅಲ್ಲಿಂದ ನಾನು ನನ್ನ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ನನ್ನ ಕೈಗಾರಿಕೆಯಲ್ಲಿ ಐ ಬೀನ್ ಸಪ್ಲೈಯಿಂಗ್ ಆಲ್ ಅಕ್ರಾಸ್ ಇಂಡಿಯಾ ಸರ್. ಇಲ್ಲಿ ನಿಮ್ಮ ಕಂಪನಿ ಹೆಸರು ಮತ್ತೆ ಏನು ಮಾಡುತ್ತೆ ಅಂತ ಒಂದು ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಸರ್ ಹಲವು ಕಂಪ್ನಿಗಳಿದೆ, ಬಟ್ ನಾನು ಮೇಯ್ನಾಗಿ ಮಾಡ್ತಾ ಇರೋದು ಸಂಜಯ್ ಪಾಲಿಮರ್ಸ್ ಅಂತ. ಅಲ್ಲಿ ನಂದು ಪ್ಲಾಸ್ಟಿಕ್ ಉದ್ಯಮ ಅಂದರೆ ಪಾಲಿಮರ್ ಉದ್ಯಮ. ನಾನು ಈ ಬಸ್ ಬಿಡಿಭಾಗಗಳನ್ನು ಅತಿ ಹೆಚ್ಚಾಗಿ ಕೊಡ್ತೀನಿ, ರೈಲ್ವೆಗೆ ಸಪ್ಲೈ ಮಾಡ್ತೀನಿ, ಅದೇ ಥರ ಫರ್ನಿಚರ್ ಇಂಡಸ್ಟ್ರಿಗೆ ಕೊಡ್ತೀನಿ. ಮೇಯ್ನಾಗಿ ನಾನು ಆಟೋಮೊಬೈಲಲ್ಲಿ ಫೋಕಸ್ ಮಾಡ್ತೀನಿ. ನಂದು ಈ ಕಡೆ ಪಾಕಿಸ್ತಾನ್ ಬಾರ್ಡ್ರು ಕಪೂರ್ತಲಾವ್ರಿಗೆ ಹೋಗ್ತೀನಿ, ಈ ಕಡೆ ಗೋರಖ್ಪುರ್ ನೇಪಾಲ್ ಬಾರ್ಡ್ರ್ವರೆಗೆ ಹೋಗ್ತೀನಿ, ಟಿಪ್ ಆಫ್ ಇದು ಫುಲ್ ಆಫ್ ತಮಿಳ್ನಾಡು ಕೊಡ್ತೀನಿ. ಅದೇ ಥರ ಫುಲ್ ಡೆಲ್ಲಿ ಲಕ್ನೋ ಅಲ್ಲಿವರೆಗೂ ಸಪ್ಲೈ ಮಾಡ್ತೀನಿ. ಸೊ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ನಾನು ಬೆಂಗಳೂರು ಕೂತ್ಕೊಂಡು ಆಲ್ಮೋಸ್ಟ್ ವಿ ಹ್ಯಾವ್ ಬೀನ್ ಕವರಿಂಗ್ ದ ಹೋಲ್ ಆಫ್ ಇಂಡಿಯಾ ಸರ್. ಓಹ್ ಅಮೇಝಿಂಗ್ ಸರ್. ಒಂದು ಅಟ್ಲೀಸ್ಟ್ ಸಂತುಷ್ಟ ಇದೆ ಸರ್. ನಾವು ಎಲ್ಲೋ ಯಾವುದೋ ಒಂದು ಊರಿಂದ ಸೋತು ಇಲ್ಲಿ ಬಂದು ಈ ಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಅಟ್ಲೀಸ್ಟ್ ನಮ್ಮ ಅಪ್ಪ ಅಮ್ಮನ ಹೆಸರಿಗೆ ಅವರು ಮಾಡಿದಂಥ ಪೂಜೆಗೆ ಒಂದು ನಾವು ಸಾರ್ಥಕ ಮಾಡಿದ್ದೀವಿ ಸರ್. ಸಾರ್ಥಕ ಮಾಡಿದಿರಿ, ಜೊತೆಗೆ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗಿದ್ದೀರಿ ನಿಮ್ಮ ಬಿಸ್ನೆಸ್ ಅನ್ನ ಅಂತ ನನಗೆ ಸರ್. ಇಂಡಿಯಾಗೆ ಸರ್ ಒಂದು ವಿ ಹ್ಯಾವ್ ಆಲ್ವೇಸ್ ಬಿಲೀವ್ಡ್ ಇನ್ ವ್ಯಾಲ್ಯೂ ಸರ್. ಇವಾಗ ನಮ್ಮ ಮನೆಯಲ್ಲಿ ನಾನು ನನ್ನ ತಮ್ಮ ಇಬ್ಬರಿದ್ದೀವಿ. ಅವನು ಆಚೆ ಕಡೆ ಹಿ ವಾಸ್ ವರ್ಕಿಂಗ್ ಇನ್ ವಿಪ್ರೋ. ಸೊ ಅವನು ನನ್ನ ಜೊತೆ ಬಂದು ಸೇರ್ಕೊಂಡ. ನಮ್ಮ ತಂದೆ ಎರಡೂ ಕೈಗಳು ನಾವು ಒಟ್ಟಿಗೆ ಕೆಲಸ ಮಾಡಿದ್ವು. ನಮ್ಮ ಮನೆಯಲ್ಲಿ ಒಳ್ಳೆ ವ್ಯಾಲ್ಯೂಸ್ ಇದ್ದರು, ಇಬ್ಬರು ಒಟ್ಟಿಗೆ ಕೆಲಸ ಮಾಡಬೇಕು ಚೆನ್ನಾಗಿ. ಸೊ ಅದೇ ಥರ ನಡೆಸ್ಕೊಂಬರ್ತಾ ಇದ್ದೀವಿ. ಸೊ ಜೋಡಿ ಎತ್ತು ಥರ ಆರಾಮಾಗಿ ಕೆಲಸ ಮಾಡ್ತೇವೆ. ಸೊ ಇವಾಗ ನಾನು ಆಚೆ ಕಡೆ ಒಂದು ಸ್ವಲ್ಪ ಸಾಮಾಜಿಕ ಕೆಲಸಗಳಲ್ಲಿ ತೊಡಗ್ತೀನಿ, ಅವನು ಇಂಡಸ್ಟ್ರಿ ನೋಡ್ಕೊಳ್ತಾನೆ. ಅದರಿಂದ ನಾನು ಹೇಳಿದ್ನಲ್ಲ, ಆಚೆ ಕಡೆ ಈ ಕೌಶಲ್ಯಾಭಿವೃದ್ಧಿಗೆ ಒಂದು ಸ್ವಲ್ಪ ನಾನು ಒತ್ತು ಕೊಟ್ಟಿದ್ದೀನಿ. ಮತ್ತು ಹೊಸ ಉದ್ಯಮಿಗಳಿಗೆ ಏನು ಸಹಾಯ ಮಾಡಲಿಕ್ಕಾಗ್ತದೆ ಅದು ನನ್ನ ಫೋರ್ಟಿ. ಸೊ ಹೆಲ್ಪ್ ಮಾಡ್ತಾಯಿದ್ದೀನಿ ಸರ್. ಅಲ್ಲ, ನಾನು ಒಂದು ಸಾಕಷ್ಟು ಗಮನಿಸಿದ್ದೀನಿ. ಸಾಮಾನ್ಯವಾಗಿ ಬಿಸ್ನೆಸ್ ಮ್ಯಾನ್ಗಳು ಅವರದ್ದೇ ಬಿಸ್ನೆಸ್ ಇಂಡಸ್ಟ್ರಿನಲ್ಲೇ ಫೋಕಸ್ಡ್ ಆಗಿರ್ತಾರೆ, ತಪ್ಪನ್ನು ನಾ ಹೇಳಲ್ಲ, ಅವರ ಆದ್ಯತೆಗಳು. ಬಟ್ ನಿಮಗೆ ಅದ್ರ ಜೊತೆಗೆ ಒಂದು ಸಾಮಾಜಿಕ ಕಳಕಳಿ ಇರುವಂಥದ್ದು, ಇನ್ನಷ್ಟು ಮಂದಿ ಹೊಸೊಬ್ಬರು ಬರಲಿ ಇಂಡಸ್ಟ್ರಿಗೆ ಅನ್ನುವಂಥದ್ದು ತುಡಿತ, ಆಮೇಲೆ ಈ ಕಾಸಿಯಾದ ಮೂಲಕ ತಾವು ಮಾಡ್ತಾ ಇರುವಂಥ ಚಟುವಟಿಕೆಗಳು ಇತ್ಯಾದಿ ಒಂದು ಆಲೋಚನೆಗಳು ನಿಮಗೆ ಯಾವಾಗಿಂದ ಬರೋಕ್ಕೆ ಶುರು ಆಯಿತು, ಹೇಗಾಯಿತು ಸರ್? ಅದೇ ಹೇಳಿದ್ನಲ್ಲ, ಯಾರು ಕಷ್ಟದಿಂದ ಬಂದಿರ್ತಾರೆ ಅವ್ರಿಗೆ ಒಂದು 4 ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಬರುತ್ತೆ. ನಿಜ. ಯಾಕೆ ನಾವು ನಮ್ಮ ಮನೆಯಲ್ಲಿ ಏನು ಕಷ್ಟ ನೋಡಿದ್ವು ಆ ಕಷ್ಟಗಳು ಯಾರಿಗೂ ಬರಬಾರ್ದು ಅನ್ನೋದು. ಅದರಿಂದ ನಮ್ಮ ತಂದೆಯವರು ಹೇಳೋರು ಸಣ್ಣ ಕೈಗಾರಿಕೆಗೆ ಯಾರು ಹೋಗಬಾರ್ದು ಅಂತ. ನನಗೇನೆಂದರೆ ನನ್ನ ಕೈಲಾದಂಥದ್ದು ಏನಾದರೂ ಸಣ್ಣ ಕೈಗಾರಿಕೆ ಉದ್ಯಮಿಗಳಿಗೆ ಏನಾದರೂ ಸಹಾಯ ಮಾಡಿದ್ರೆ ದಟ್ ವಾಸ್ ದ ಬಿಗ್ಗೆಸ್ಟ್. ನನಗೆ ನಿಜವಾಗ್ಲೂ ಮುಂಚೆಯಿಂದನೂ ಚಾಲೆಂಜ್ ಇದ್ದು, ಇದೇ ಇಂಡಸ್ಟ್ರಿಗೆ ಬರ್ತೀನಿ, ನಾನು ನನ್ನ ಕೆಲಸ ಮಾಡ್ತೀನಿ. ಹಾಗೆ ಯಾರಿಗಾದ್ರೂ ಸಹಾಯ ಮಾಡಿದ್ರೆ, ನಮ್ಮ ತಂದೆ ಏನು ಬರಬೇಡಿ ಅನ್ನೋರು, ನಾನು ಯಾಕೆ ಬರಬಾರ್ದು, ಇಲ್ಲೇ ಜಯಿಸಿದ್ರಿ ತಾನೇ. ಸೊ ಹೇಳಿದ್ರಲ್ಲ, ಸೋತಿದ್ದು ಒಂದು ಲರ್ನಿಂಗ್. that we will help someone else so that they don't lose. ಮೊದಲನೇ ಎಷ್ಟು ಲೆಟ್ ದೆಮ್ ವಿನ್ ಇನ್ ದರ್ ಫಸ್ಟ್ ಚಾನ್ಸ್. ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಬೇಕು ಅನ್ನೋದು ಒಂದು ಇದಿತ್ತು ಸರ್ ನನ್ನ ತೊಡೆತ. ಸೊ ನನಗೆ ಯಾವಾಗ ನಾನು ಒಂದು ಸ್ಥಾನದಲ್ಲಿದ್ದೀನಿ, ವೇರ್ ಐ ಗಾಟ್ ದಟ್ ಫ್ಲೆಕ್ಸಿಬಿಲಿಟಿ ವೇರ್ ಐ ಕ್ಯಾನ್ ಹೆಲ್ಪ್ ಪೀಪಲ್ ಅಂದಾಗ ಆಚೆಗೆ ಬಂದು ಸಹಾಯ ಮಾಡಲಿಕ್ಕೆ ಶುರು ಮಾಡಿದೆ ಸರ್. ಗ್ರೇಟ್. ಕೊನೆಯದಾಗಿ ತಮ್ಮ ಒಂದು ಮುಂದಿನ ಭವಿಷ್ಯದ ಏನಾದರೂ ಪ್ಲ್ಯಾನ್ ಬಗ್ಗೆ ಏನಾದರೂ ಹೇಳ್ಬೋದಾ ಸರ್? ಒಂದು ಯಾವಾಗಲೂ ನನಗೊಂದು ಯೋಚನೆ ಇದೆ ಸರ್,
ಈ ಸಣ್ಣ ನಮ್ಮ ನೀವು ರಾಜಕೀಯವಾಗಲಿ ಅಥವಾ ಒಂದು ಪ್ರಶಸ್ತಿಗಳಲ್ಲೇ ಆಗಲಿ ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ಎಲ್ಲೂ ಪ್ರಶಸ್ತಿಗಳು ಅಂತ ಹುಡುಕಿ ಕೊಡಲ್ಲ. ಸೊ ಅವರನ್ನು ಗುರುತಿಸುವ ಕಾರ್ಯ ಆಗ್ತಾ ಇಲ್ಲ, ಗುರುತಿಸುವ ಕಾರ್ಯ ಎಲ್ಲೂ ಆಗ್ತಾ ಇಲ್ಲ. ಅದು ರಾಜಕೀಯವಾಗಲಿ ಆಗಲಿ ಸಾಮಾಜಿಕವಾಗಲಿ ಎಲ್ಲೂ ನಡೀತಾ ಇಲ್ಲ. ನಾನು ತಮಗೆ ಹೇಳಿದೆ, ಇಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಇದುವರೆಗೂ ಯಾವ ಸಣ್ಣ ಕೈಗಾರಿಕೋದ್ಯಮಿಗಳನ್ನೂ ಹುಡುಕಿ ಕೊಟ್ಟಿಲ್ಲ. ನಮ್ಮ ಪದ್ಮಭೂಷಣ ಕೊಟ್ಟಿರ್ಬೋದು, ಪದ್ಮವಿಭೂಷಣ ಕೊಟ್ಟಿರ್ಬೋದು, ರಾಷ್ಟ್ರದಲ್ಲಿ ಎಂತೆಂಥ ಸಣ್ಣವ್ರನ್ನೂ ಹುಡುಕಿ ಪ್ರಧಾನಿಗಳು ಕೊಟ್ಟಿದ್ದಾರೆ. ಅಂಥವ್ರು ಇದುವರೆಗೂ ಯಾರು ಸಣ್ಣ ಕೈಗಾರಿಕೋದ್ಯಮಿ ಅದರೊಳಗೂ ಉತ್ಕೃಷ್ಟವಾದ ಪದಾರ್ಥಗಳು ಕೊಟ್ಟು ಒಳ್ಳೊಳ್ಳೆ ಇನೋವೇಷನ್ ಮಾಡಿದಂಥವ್ರು ತುಂಬ ಜನ ಇದ್ದಾರೆ. ಆ್ಯಂಡ್ ಸಾಮಾಜಿಕ ಕಳಕಳಿ ಇದ್ದಂಥ ಸಣ್ಣ ಕೈಗಾರಿಕೋದ್ಯಮಿಗಳು ತುಂಬ ಜನ ಇದ್ದಾರೆ. ಅವ್ರನ್ನ ಯಾರನ್ನೂ ಗುರುತಿಸಿಲ್ಲ. ಅದೇ ಥರ ನನ್ನ ಇನ್ನೊಂದು ಅಬ್ಸರ್ವೇಷನ್ ಅಂದರೆ, ನಮ್ಮ ರಾಜ್ಯದಲ್ಲೇ ಆಗಲಿ ಈ ಸಣ್ಣ ಕೈಗಾರಿಕೆ ನೀವು ನೋಡಿರ್ಬೋದು, ಮೇಲ್ಮನೆಗೆ ಕಲಾವಿದರಿಗೆ, ಸ್ಪೋರ್ಟ್ಸ್ಗಳಿಗೆ, ಅದೇ ಥರ ಕಲ್ಚರಲಲ್ಲಿರೋರಿಗೆ, ರಾಜಕೀಯದಲ್ಲಿರೋರಿಗೆ, ಎಜುಕೇಷನ್ ಇರೋರಿಗೆ ಎಲ್ಲರಿಗೂ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಸಣ್ಣ ಕೈಗಾರಿಕೆ ನಾವು ರಾಜ್ಯದಲ್ಲಿ ಅತಿ ಹೆಚ್ಚು ಉದ್ಯೋಗ ಕೊಡುವಂಥ ಒಂದು ಅಂಗ. ನಮ್ಮ ಸಣ್ಣ ಕೈಗಾರಿಕೆಗಳಿಗೆ ಯಾಕೆ ಮೇಲ್ಮನೆಯಲ್ಲಿ ಪ್ರಾಶಸ್ತ್ಯ ಕೊಟ್ಟಿಲ್ಲ? ಖಂಡಿತ ನಮಗೂ ಒಂದು ಕಷ್ಟಗಳಿದೆ, ನಮಗೂ ಒಂದು ಹೇಳ್ಕೊಳ್ಳೋಕ್ಕೆ ಒಂದು ಇದು ಬೇಕು. ಖಂಡಿತ ನಮ್ಮ ಸಣ್ಣ ಕೈಗಾರಿಕೆಗಳಿಗೆ ಒಂದು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಯಾವಾಗಲೂ ಇದೆ ಸರ್. ನಾವು ಮುಂಚೆಯಿಂದನೂ ಕೇಳ್ತಾ ಇದ್ದೀವಿ. ನಾವು ಸುಮಾರು ಜನ, ನಾನು ನೋಡ್ದಂಗೆ ಸುಮಾರು ಒಂದು 20-25 ವರ್ಷದಿಂದ ತುಂಬ ಜನ ಹೋರಾಟ ಮಾಡ್ತಾನೆ ಇದ್ದಾರೆ. ಇದುವರೆಗೂ ಸರ್ಕಾರ ಎಚ್ಚೆತ್ತಿಲ್ಲ. ಒಂದು ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ಮೇಲ್ಮನೆಯಲ್ಲಿ ಒಂದು ಸ್ಥಾನ ಕೊಡಬೇಕು. ಇಲ್ದಲ್ಲೇ ದೇರ್ ಆರ್ ಅದರ್ವೈಸ್ ಬೇರೆ ವಿಧಾನಗಳಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಕಾಸ್ಯ ಅಂತ ಒಂದು ಸಣ್ಣ ಸಂಸ್ಥೆನಲ್ಲಿ ಸುಮಾರು ಒಂದು 7-8 ಜನ MLAಗಳನ್ನ ಕೊಟ್ಟಿದ್ದೀವಿ ನಾವು. ಎಮ್ ಎಲ್ ಎಗಳನ್ನ. ಬಟ್ ನಾನೇನು ಹೇಳ್ತೀವಿ, ಅಷ್ಟು ಜನ ವರ್ಕ್ ಮಾಡಾಗಾದ್ರೂ ನಮ್ಮ ಸಣ್ಣ ಕೈಗಾರಿಕೆಗಳಿಗೆ ಒಂದು ಮೇಲ್ಮನೆಯಲ್ಲಿ ಒಂದು ಸ್ಥಾನ ಕೊಡಿಸ್ಬೇಕು. ನಮ್ಮಲ್ಲಿ ಪಕ್ಷಾತೀತವಾಗಿ ಜನ ಗೆದ್ದಿದ್ದಾರೆ. ಅದೇ ಥರ ಅವರೇ ಓಡಾಡಿದ್ರೂ ಇದೊಂದು ಪ್ರಾಶಸ್ತ್ಯ ಸಿಗುತ್ತೆ ಅಂತ ನನ್ನೊಂದು ಆಚರಣೆ. ಇವಾಗ ನಾನು ಹೇಳಿದೆ, ಈವನ್ ರಾಜ್ಯೋತ್ಸವ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಎಲ್ಲೂ ಸಣ್ಣ ಕೈಗಾರಿಕೆಗಳನ್ನ ಗುರುತಿಸಿಲ್ಲ. ಅದು ಗುರುತಿಸ್ಬೇಕು ಸರ್. ಖಂಡಿತವಾಗಿ ಒಂದು ನ್ಯಾಯಯುತವಾದಂತಹ ಒಂದು ನಿರೀಕ್ಷೆ ಅಥವಾ ಬೇಡಿಕೆಯನ್ನು ತಾವು ಹೇಳಿದ್ದೀರಾ. ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಗುರುತಿಸೋದ್ರಿಂದ ಏನಾಗುತ್ತೆ ಅಂದರೆ, ಅದು ಇವನ್ ಸರ್ಕಾರದ ಮಟ್ಟದಲ್ಲಿ ಗುರುತಿಸಿದ್ರೆ ಅದಕ್ಕೆ ಇನ್ನೂ ಹೆಚ್ಚು ವ್ಯಾಲ್ಯೂ ಇರುತ್ತೆ, ಪ್ರೋತ್ಸಾಹ ಸಿಗುತ್ತೆ, ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅನ್ನೋ ಒಂದು ಉದ್ದೇಶವಂತ ಕಾಳಜಿಯನ್ನು ತಾವು ಸರ್. ದುಡ್ಡು ಮಾಡೋಕ್ಕೆ 1000 ವಿಧಾನ ಇದೆ. ಬಟ್ ನಿಮಗೆ ಆ ಪ್ರೈಸು ಅಥವಾ ಅಪ್ರಿಸಿಯೇಷನ್ ಏನು ಸಿಗುತ್ತೆ, ಕರೆಕ್ಟ್, ಅದು ದಟ್ ವಿಲ್ ಟೇಕ್ ಯು ದಟ್ ಎಕ್ಸ್ಟ್ರಾ ಮೈಲ್ ಆ್ಯಂಡ್ ನಿಜ ವ್ಯಾಲ್ಯೂ ಕಟ್ಟಕ್ಕಾಗಲ್ಲ. ಹೌದು ಸರ್, ಅಲ್ವಾ? ಖಂಡಿತ ಸರ್. ಸೊ ಕೊನೆಯದಾಗಿ ನಿಮ್ಮ ಒಂದು ಡೈಲಿ ರುಟೀನ್ ಹೇಗಿರುತ್ತೆ ಯೂಶಲಿ? ಅಂದರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ, ಇಷ್ಟೊಂದು 108 ಕೆಲಸಗಳನ್ನು ಹೊತ್ಕೊಂಡು ನೀವು ಕೆಲಸ ಮಾಡ್ತೀರಾ, ಒಂದು ವಿಷನ್ ಇರುತ್ತೆ, ಕಂಪ್ನಿ ಕೆಲಸಗಳ ಜೊತೆಗೆ ಸೋಷಿಯಲ್ ಆ್ಯಕ್ಟಿವಿಟೀಸು. ಸೊ ನಿಮ್ಮ ಡೈಲಿ ರುಟೀನ್ ಹೇಗಿರುತ್ತೆ ಸರ್? ನಾನು ಬೆಳಗ್ಗೆ 5:15 ಹೇಳ್ತೀನಿ. 5:15 ಎದ್ದು ಹೇಳ್ತೀನಿ. ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಫ್ರಮ್ ಬೆಡ್ ಅಂತಾರೆ. ಬಟ್ ನಂದು ಹೆಂಗಾಗಿದೆ, ಲೇಟ್ ಟು ಬೆಡ್ ಬಟ್ ಅರ್ಲಿ ಫ್ರಮ್ ಬೆಡ್ ಥರ ಆಗೋಗಿದೆ. 5:15 ಎದ್ದೇಳ್ತೀನಿ. 6ರಿಂದ 7ವರೆಗೂ ನನ್ನ ಫ್ರೆಂಡ್ಸ್ ಜೊತೆ ಬ್ಯಾಡ್ಮಿಂಟನ್ ಆಡ್ತೀನಿ. 7ರಿಂದ 7:15 ಫ್ರೆಂಡ್ಸ್ ಜೊತೆ ಕಾಫಿ ಆಗುತ್ತೆ. 8-8:15ವರೆಗೂ ನಾನು ನನ್ನ ಮಕ್ಕಳನ್ನೆಲ್ಲ ಡ್ರಾಪ್ ಮಾಡೋದು, ಅದು ಇದೆಲ್ಲ ಮನೆ ಕೆಲಸ ಮಾಡ್ಕೊಳ್ತೀನಿ. 9 ಗಂಟೆ ಒಳಗಡೆ ನಾನು ನನ್ನ ಇಂಡಸ್ಟ್ರಿನಲ್ಲಿ ಇರ್ತೀನಿ ಸರ್. 9 ಗಂಟೆ ಗ್ಯಾರಂಟಿ ಇರ್ತೀನಿ. 11-11:30ವರೆಗೂ ನನ್ನ ಇಂಡಸ್ಟ್ರಿ ಕೆಲಸ ಏನಿದೆ ನಾನು ಮಾಡ್ತೀನಿ. ಅವತ್ತಿಂದ ಏನೇನು ಅಪಾಯಿಂಟ್ಮೆಂಟ್ಸ್ ಇದೆ ಅದನ್ನೆಲ್ಲ ಫಿನಿಶ್ ಮಾಡ್ತೀನಿ. ಅದಾದಮೇಲೆ ಇದ್ರ ಮಧ್ಯದಲ್ಲಿ ನಮ್ಮ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ನನ್ನನ್ನು ಗುರುತಿಸಿ ನಮ್ಮ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಕಲ್ಯಾಣ ಇದಕ್ಕೆ ಸಂಘಕ್ಕೆ ನನ್ನನ್ನು ಸದಸ್ಯರನ್ನಾಗಿ ಮಾಡಿದ್ದಾರೆ. ಸೊ ಲೇಬರ್ ಡಿಪಾರ್ಟ್ಮೆಂಟ್ ಕೆಳಗಡೆ ಒಂದು ಬೋರ್ಡ್ ಮೆಂಬರ್ ಆಗಿದ್ದೀನಿ. ಅದ್ರದ್ದು ಯಾವುದಾದ್ರು ಸಣ್ಣ ಪುಟ್ಟ ಕೆಲಸಗಳಿರ್ತದೆ. ಅದಾದಮೇಲೆ ನಾನು ಕಾಸ್ಯದಲ್ಲಿ ತೊಡಗಿದ್ದೀನಿ. ಹಾಗೆ ನಮ್ಮ ಬ್ಯಾಂಗ್ಳೂರ್ ನಾರ್ತ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಸೋಸಿಯೇಷನಲ್ಲಿ ಸೆಕ್ರೆಟರಿ ಆಗಿದ್ದೀನಿ. ಮತ್ತು ನಮ್ಮ ಕರ್ನಾಟಕ ರಾಜ್ಯ ಪಾಲಿಮರ್ ಸಂಘದಲ್ಲಿ ಉಪಾಧ್ಯಕ್ಷ ಆಗಿದ್ದೆ ಮತ್ತು ಇವಾಗಲೂ ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಬಿಸ್ನೆಸ್ ಅಂತೂ ಆಲ್ 365 ಡೇಸ್ ಟ್ರಾವೆಲಿಂಗ್ ಇದ್ದೇ ಇರುತ್ತೆ. ಒಂದಲ್ಲ ಒಂದು ಕೆಲಸ ಇರುತ್ತೆ. ಸೊ 8ರಿಂದ 8 ನಾನು ನನ್ನ ಇಂಡಸ್ಟ್ರಿನಲ್ಲಿ ಇರ್ತೀನಿ. ಅದ್ರ ಮಧ್ಯದಲ್ಲಿ ಈ ಸೇವೆ ಎಲ್ಲ ಇದೆ, ಸ್ವಾಮಿ ಕಾರ್ಯ ಸ್ವಕಾರ್ಯ ಎಲ್ಲ ಈ 8ರಿಂದ 8 8-8:15 ಆದಮೇಲೆ ಫ್ಯಾಮಿಲಿ ಟೈಮ್.
ಸೊ 8:30 12 ಗಂಟೆವರೆಗೂ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇದೇ ನಡೆಯುತ್ತೆ ಸರ್. ಫ್ಯಾಂಟಾಸ್ಟಿಕ್. ಒಂಥರ ಒಂದು ವೆಲ್ ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲನ್ನು ತಾವು ಇಟ್ಕೊಂಡಿದ್ದೀರಾ. ಬ್ಯಾಲೆನ್ಸ್ ಅಲ್ಲದಲ್ಲೇ ಇದ್ರೂ ಒಂದು ಲೈಫ್ ಸ್ಟೈಲ್ ಹಿಂಗೆ ಆಗೋಗಿದೆ. ಅದ್ರ ಜೊತೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಅದೇ ಥರ ಒಗ್ಕೊಂಬಿಟ್ಟಿದ್ದಾರೆ. ನಿಜ ನಿಜ ನಿಜ. ನಿಮ್ಮ ಒಟ್ಟಾರೆ ಜರ್ನಿ ನಿಜವಾಗಿ ಕೂಡ ತುಂಬ ಇನ್ಸ್ಪೈರ್ ಆಗುವಂಥದ್ದು. ಯಾರು ಹೊಸದಾಗಿ ಬಿಸ್ನೆಸ್ ಮಾಡ್ತಾರೆ, ಉದ್ಯಮಕ್ಕೆ ಇಳಿಬೇಕು, ಒಂದು ಬಿಸ್ನೆಸ್ ಮಾಡಿ ತನಗೆ ನಾನೇ ಬಾಸ್ ಆಗಬೇಕಂತ ಯಾರು ಬಯಸ್ತಾರೆ ಅವರಿಗೆ ನಿಜವಾಗಿ ಕೂಡ ಬಹಳ ಪ್ರೇರಣೆ ಕೊಡುವಂಥದ್ದು. ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ ನಿಮ್ಮ ಜರ್ನಿ ಬಗ್ಗೆ, ಜೊತೆಗೆ ಏನೆಲ್ಲ ಮೌಲ್ಯಗಳು ಇರಬೇಕು ಅನ್ನೋದ್ರ ಬಗ್ಗೆ ನಿಮ್ಮದೇ ಉದಾಹರಣೆಯನ್ನು ಸಹಿತ ತಾವು ಬಹಳ ವಿವರವಾಗಿ ಅಚ್ಚುಕಟ್ಟಾಗಿ ಹೇಳಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.